कर्नाटका गुलबर्गा शहर के तिम्मापुरी सर्कल पर एआईडीवाईओ की जानिब से शहीद दिवस के मौके पर बड़े पैमाने पर मशाल रैली इनेकाद करते हुए हिंदुस्तान की आज़ादी में शहीद होने वाले शहीदों को श्रद्धांजलि पेश करते हुए उनकी देशभक्ति को याद किया गया। शहीद भगत सिंह के 94वें शहीद दिवस के मौके पर उन्हें याद किया गया। मुल्क की आज़ादी की लड़ाई के दौरान भगत सिंह ने जात पात के मामले को लेकर सख्त नाराजगी जाहिर की थी। आज जिस तरह मुल्क में बढ़ती कीमतें, नौजवानों में बढ़ती बेरोजगारी को लेकर नौजवानों को जात और धर्म के मामले में डालकर उनके जहनों को मुंतशिर किया जा रहा है, इस बात का जिक्र एआईडीवाईओ के जिलाई सदर यसज जगन्नाथ ने रैली के दौरान कही कि आज के नौजवान को शहीद भगत सिंह के विचारों को अपनाकर जीवन का सही रास्ता चुनना होगा। इस मौके पर एआईडीवाईओ के वाइस प्रेसिडेंट और एआईडीवाईओ के जिला सेक्रेटरी ईश्वर के ने अपने तासुरात पेश किए। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज। जातिवाद ಕೋಮುವಾದ ಅಳಿಯಲಿ ಅಳಿಯಲಿ ಜಾತಿವಾದ ಕೋಮುವಾದ ಅಳಿಯಲಿ ಅಳಿಯಲಿ ಮಾನವ ಮೌಲ್ಯ ಉಳಿಯಲಿ ಉಳಿಯಲಿ ಮಾನವ ಭಗತ್ತಿನ ವಿಚಾರ ಎಲ್ಲೆಲ್ಲಿ ಹರಡಲಿ ಭಗತ್ತಿನ ವಿಚಾರ ಎಲ್ಲೆಲ್ಲಿ ಹರಡಲಿ ಭಗತ್ತಿನ ಅಮರವಾಗಲಿ ಅಮರವಾಗಲಿ ಭಗತ್ತಿನ ಅಮರವಾಗಲಿ ಅಮರವಾಗಲಿ भगत सिंह जिंदाबाद जिंदाबाद भगत सिंह जिंदाबाद जिंदाबाद सुखदेव जिंदाबाद जिंदाबाद सुखदेव जिंदाबाद जिंदाबाद ಕಾರ್ಯಕ್ರಮ ಬಗ್ಗೆ ನಿಮ್ಮ ಅನಿಸಿಕೆ? ಸ್ನೇಹಿತರೆ, ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಇಂದ ಜಿಲ್ಲಾ ಸಮಿತಿಯಿಂದ ಮಹಾನ್ ಕ್ರಾಂತಿಕಾರಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರ ದಿನಾಚರಣೆ ಮಾಡ್ತಾ ಇದ್ದೀವಿ. ಏನ್ ಭಗತ್ ಸಿಂಗರ ಕನಸಿತ್ತು ಸಮಾನತೆ ರಾಷ್ಟ್ರ ಆ ನಿರ್ಮಾಣ ಆಗಿಲ್ಲ ಸ್ನೇಹಿತರೆ. ಇವತ್ತು ಬ್ರಿಟಿಷರು ಹೋಗಿದ್ದಾರೆ, ಅವ್ರ ಜಾಗದಲ್ಲಿ ನಮ್ಮ ಬಂಡವಾಳಶಾಹಿಗಳು ಕುಂತಿದ್ದಾರೆ. ಮತ್ತೆ ಶೋಷಣೆ ನಡೀತಾ ಇದೆ. ಏನ್ ಬ್ರಿಟಿಷರು ಹೊಡೆದಾಳ ನೀತಿ ತರ್ತಾ ಇದ್ರು, ಅದು ಕೂಡ ಮತ್ತೆ ಬರ್ತಾ ಇದೆ. ಯಾವುದು ಹೋರಾಟಕ್ಕೆ ಅವಕಾಶ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಯುವ ಜನರಿಗೆ ಭಗತ್ ಸಿಂಗ್ ಅವರ ವಿಚಾರ ಅವಶ್ಯ ಇದೆ. ಆ ಹಿನ್ನೆಲೆಯಲ್ಲಿ ಗುಲ್ಬರ್ಗದಲ್ಲಿ ನಾವು 300 ಯುವಕರನ್ನು ಸೇರಿಸಿ ಇವತ್ತು ಪಂಚನೆ ಮೆರವಣಿಗೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಸಹಕರಿಸಬೇಕಂತ ಕೇಳ್ಬೋದು. ಇವತ್ತು ಭಗತ್ ಸಿಂಗ್ ಅವರ 94ನೇ ಹುತಾತ್ಮ ದಿನಾಚರಣೆನ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಇಡೀ ದೇಶದ ಎಲ್ಲ ಕಡೆ ನಾವು ಆಚರಿಸ್ತಾ ಇದ್ದೀವಿ. ಇವತ್ತೇನು ನೀತಿ ಮೌಲ್ಯಗಳು ಇಷ್ಟ ಆಗ್ತದೆ, ಇಂಥ ಸಂದರ್ಭದಲ್ಲಿ ಯುವ ಜನರಿಗೆ ಒಂದು ಆದರ್ಶ ಬೆಳೆಸೋ ದಿಕ್ಕಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಅದರ ಭಾಗವಾಗಿ ಗುಲ್ಬರ್ಗದಲ್ಲಿ ಒಂದು ಪಂಜಿನ ಮೆರವಣಿಗೆನ ಹಮ್ಮಿಕೊಂಡಿದ್ವಿ. ಜೊತೆಗೆ ಇಡೀ ಒಂದು ಹುತಾತ್ಮ ದಿನಾಚರಣೆ ಸಾಂಪ್ರದಾಯಿಕವಾಗಿ ಕರ್ನಾಟಕ ರಾಜ್ಯದಾದ್ಯಂತ ಆಚರಿಸ್ತಾ ಇದ್ದೀವಿ. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क। सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क।
Address Veernakapo near Gaushavali Dargah, KGF, Karnataka. Contact details 9483444290 9480107826.